ಲಕ್ಷ್ಮಿಗೆ ಜೂಲಿ ಲಕ್ಷ್ಮಿ ಅಂತ ಬೈಯೋದಾಗ್ಲಿ, ಲಕ್ಷ್ಮಿ ಇಟ್ ಇಸ್ ಜೋಲಿ ಲಕ್ಷ್ಮಿ, ಜೋಲಿ ಲಕ್ಷ್ಮಿ. ತಪ್ಪು ಮಾಡಿದವ್ರು ನೀವು, ದೇವರಿಗೆ ಬೈದವ್ರು ನೀವು. ಹೌದು. ನಾನು ಬ್ಯಾನ್ ಮಾಡೋದ್ರಿಂದ ಬಾಯಿ ಕಟ್ಲಿಕ್ಕೆ ಆಗೋದಿಲ್ಲ. ನಾವು ಇಡೀ ಕರ್ನಾಟಕದಲ್ಲೇ ಬ್ಯಾನ್ ಮಾಡ್ತೀವಿ, ಇದರ ಅರ್ಥ ಏನಾಯ್ತು? ಹೇಳಿರ್ ನಾನು ಹೇಳ್ಬೇಕಾ ಸುಳ್ಳು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ? ಕರ್ನಾಟಕ ಸರ್ಕಾರ ಅಂತ ಹೇಳೋ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಂತ ಹೇಳೋ ನನಗೆ ಗೊತ್ತಿಲ್ಲ. ಅವರ ಸರ್ಕಾರ ನಿಮಗೆ ವಿಜಯಪುರಕ್ಕೆ ಹೋಗೋದನ್ನ ಬ್ಯಾನ್ ಮಾಡಿದೆ. ಬಟ್ ಆದ್ರೆ ನಿಮ್ ವಿಚಾರ ಹೋಗೋದಕ್ಕೆ ಬ್ಯಾನ್ ಮಾಡಕ್ ಆಗಿಲ್ಲ, ಅವರಿಗೆ ಬ್ಯಾನ್ ಮಾಡಿದ್ದಾರೆ. ಇದಕ್ಕೆ ತಮ್ಮ ಒಂದು ಅನಿಸಿಕೆ ಏನು ಇದ್ರ ಬಗ್ಗೆ, ಅಥವಾ ಇದ್ರದ್ದು ಹೋರಾಟ ಅಥವಾ ಇದ್ರ ವಿರುದ್ಧವಾಗಿ ನಾವು ಏನಾರ ಮಾಡಬೇಕು ಅನ್ನೋ ಯೋಚನೆ ಇದೆಯಾ? ನಾನು ಯಾವಾಗ್ಲೂ ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ತಿರ್ತೇನೆ. ಅವ್ರು ಒಳ್ಳೇದ್ ಮಾಡಿದ್ರು ಅಂತ, ಅದರಿಂದಾಗಿ ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು ಇವ್ರೇನ್ ಹೊಲಸು ಮಾಡಿದ್ದಾರೆ ಅಂತ. ಇವ್ರೇನ್ ಹೊಲಸು ಮಾಡಿದ್ದಾರೆ, ಇವ್ರೇನ್ ಹೊಲಸು ಮಾಡಿದ್ದಾರೆ, ಅದಕ್ಕೆ ಸ್ವಾಮಿಗಳು ಯಾಕೆ ಪ್ರತಿರೋಧ ಮಾಡಿದ್ರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು. ಅಷ್ಟೇ ಅಲ್ಲ, ಮಹಾರಾಷ್ಟ್ರ ತೆಲಂಗಾಣದಲ್ಲಿಯೂ ಸಹಿತ ಈ ಸುದ್ದಿ ಹೋಯ್ತು. ಅಷ್ಟೇ ಅಲ್ಲ, ಇವ್ರು ಏನೋ ಮಾಡ್ಲಿಕ್ಕೆ ಹೋಗಿ ಮೈ ಮೇಲೆ ಹಾಕೊಂಡ್ರ ಅದನ್ನ ಅಷ್ಟೇ. ನಾನ್ ಬ್ಯಾನ್ ಮಾಡೋದ್ರಿಂದ ಬಾಯಿ ಕಟ್ಲಿಕ್ಕೆ ಆಗೋದಿಲ್ಲ. ನಾನು ಬೇರೆ ಕಡೆ ಕುತ್ಕೊಂಡು ಮಾತಾಡ್ತೀನಿ. ಇವತ್ತು ತಂತ್ರಜ್ಞಾನ ಇದೆ, ಅದನ್ನ ಬಳಸ್ಕೊಂಡು ನಾನು ಎಲ್ಲಿ ಕೂತು ಎಷ್ಟು ಬ್ಯಾನ್ ಮಾಡೋರು. ಅವರು ಒಬ್ರು ಮಂತ್ರಿಗಳು ಹೇಳಿದ್ರು, ವಿಜಯಪುರದ ಉಸ್ತುವಾರಿ ಮಂತ್ರಿಗಳು, ನಾವ್ ಇಡೀ ಕರ್ನಾಟಕದಲ್ಲೇ ಬ್ಯಾನ್ ಮಾಡ್ತೀವಿ. ಇದರ ಅರ್ಥ ಏನಾಯ್ತು? ಇವರೆಲ್ಲ ಪೂರ್ವದಲ್ಲೇ ನಿಶ್ಚಯ ಮಾಡಿದ್ದಾರೆ ಅಂತ ಅರ್ಥ ಆಯ್ತು. ಆಮೇಲೆ ಒಂದ್ಸಾರಿ ಇಲ್ಲ ಅವ್ರ ಕ್ಷಮೆ ಕೇಳಿದ್ರೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನಾನು ಹೇಳಿದ್ದೀನಿ, ಕ್ಷಮೆ ಕೇಳಿದ್ರೆ ನಾನು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೀನಿ. ನನಗೂ ಆತ್ಮೀಯರವರು ಏನ್ರಿ, ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೀನಿ. ಯಾರನ್ನ ಕ್ಷಮೆ ಕೇಳ್ಬೇಕಂತ, ಏನಕ್ಕೆ ಕ್ಷಮೆ ಕೇಳ್ಬೇಕಂತ? ಅದು ಏನೋ ಉಚ್ಚರಂಗ್ ಮಾತಾಡಿದೆ, ಭ್ರಮಿಷ್ಟ್ರು ಮಾತಾಡ್ತಾರಲ್ಲ, ಏನೋ ಇಲ್ಯೂಷನ್ದಲ್ಲಿ ಮಾತಾಡಿರ್ಬೋದು, ಭ್ರಮಿಷ್ಟ್ರಾಗಿರ್ಬೋದು ಅಂತ ನನ್ಗನ್ಸುತ್ತೆ. ಯಾರನ್ನ ಕೇಳ್ಬೇಕು, ಏನ್ ಕೇಳ್ಬೇಕು, ಯಾಕೆ ಕೇಳ್ಬೇಕು? ಅಲ್ಲ, ತಪ್ಪು ಮಾಡಿದವ್ರು ನೀವು. ಅದೇ ನಾನೇನು ವ್ಯಕ್ತಪಡಿಸಿನ ಅದು ಪ್ರತಿಕ್ರಿಯೆ. ಎವ್ರಿ ಆಕ್ಷನ್ ಆಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ನೀವು ದೇವರಿಗೆ ಬೈದವ್ರು ನೀವು. ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾಳಂತೆ. ಅಂದ್ರೆ ಅವ್ನು ಗಣಪತಿ ದೇವ್ರು ಅಂದವ, ಹೆಂಗ್ರಿ ಗಣಪತಿ ದೇವ್ರು ಆಗ್ತಾನ? ಇದು ದೇಹ ನೋಡಿದ್ರೆ ಮನುಷ್ಯರದು, ತಲೆ ನೋಡಿದ್ರೆ ಅವನೆಂತ ಸೈಂಟಿಫಿಕ್ ಇರ್ಬೋದ್ರಿ. ಮೊದಲನೇ ದೇವ್ರು ಜೋಡಿಸ್ತಾನ. ಆ ಪಾರ್ವತಿ ಗಂಡಗೊಂದು ಕೆಟ್ಟ ಚಾಳ ಇತ್ರಿ. ಆಕಿ ಯಾವಾಗ ಮನ್ಯಾಗ ಒಳಗೆ ಬತ್ಸಲಾಗ ಜಳಕ ಮಾಡ್ತಿರ್ತಾಳ ನೋಡ್ರಿ, ಆವಾಗ ಅವ ಒಳಗ್ ಹೋಗಿದ್ನಂತ್ರಿ ಶಿವ. ಬಂದ ಬಿಟ್ಟನ್ರಿ ಅವ. ಯಾವ ಪರಮೇಶ್ವರ ಶಿವ ಒಬ್ಬನ ಬರ್ಲಿಲ್ಲ, ಆ ಗಿಡ್ಡು ವೀರಭದ್ರನ್ ಕರ್ಕೊಂಡ್ ಬಂದವ. ಅವನ ಅಪ್ಪಣೆ ಆಗದೆ ನಿಮ್ಮನ್ನ ಒಳಗೆ ಬಿಡುದಿಲ್ಲ. ನೀ ಯಾರ್ಲೇ ಮಗನ ಅಂದವ ಶಿವ. ನಾ ಪಾರ್ವತಿ ಮಗ. ನನಗ್ ಗುರ್ತಿರ್ಲ, ನೀ ಹೆಂಗ್ ಗುಟ್ಟಿಯೋ ಬೋಳಿ ಮಗನ ಅಂದ. ದೇವರನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಒಯ್ದು ಹೊಳೆಗೆ ಹಾಕ್ಬೇಕಂದವ್ರು ನೀವು. ನಮ್ಮ ದೇವರ ಗೂಡುಗಳನ್ನ ನೋಡಿದ್ರೆ ಅದು ಒಂದು ಮ್ಯೂಸಿಯಂ ಆಗಿರುತ್ತೆ. ಆ ಮ್ಯೂಸಿಯಂ ಅನ್ನ ತೆಗೆದುಹಾಕಿ ಆಮೇಲೆ ಸಿಕ್ಕಾಪಟ್ಟೆ ಅಶ್ಲೀಲವಾಗಿ ಲಕ್ಷ್ಮಿಗೆ ಜೂಲಿ ಲಕ್ಷ್ಮಿ ಅಂತ ಬೈಯೋದಾಗ್ಲಿ, ಲಕ್ಷ್ಮಿ ಇಟ್ ಇಸ್ ಜೋಲಿ ಲಕ್ಷ್ಮಿ, ಲಕ್ಷ್ಮಿ ಇಟ್ ಇಸ್ ಜೋಲಿ ಲಕ್ಷ್ಮಿ. ಗಂಗೆ ಗೌರಿಯರನ್ನ ಅವ ಭಗವಂತ ಶಿವನಾದಂತವನು ಇವಳಿಲ್ದಾಗ ಅವಳ ಜೊತೆ, ಅವಳಿಲ್ದಾಗ ಇವಳ ಜೊತೆ ಲವ್ ಮಾಡ್ತಿದ್ದ ಅಂತ ಹೇಳೋದಾಗ್ಲಿ ನೀವು ಮಾತಾಡಿದ್ವಿ. ಹೌದು. ಕೈಲಾಸದಲ್ಲಿ ಶಿವ ಇದ್ದಾನಂತೆ, ಪಾರ್ವತಿ ಇದ್ದಾಳಂತೆ, ತಲೆ ಮೇಲೆ ಒಬ್ಬಳನ್ನ ಇಟ್ಕೊಂಡನಂತ, ತೊಡೆ ಮ್ಯಾಗ ಒಬ್ಬಳನ್ನ ಇಟ್ಕೊಂಡನಂತ, ಅವಳಿಲ್ದಾಗ ಇವಳ ಜೊತೆ ಲವ್ ಅಂತೆ, ಅವಳಿಲ್ದ ಇವಳ ಜೊತೆ ಡಿವೋಟ್ ಅಂತೆ. ಆಮೇಲೆ ಈ ಜಗುಲಿಯ ಮೇಲಿನ ದೇವರೆಲ್ಲ ಮ್ಯೂಸಿಯಂ ತರ ಇವೆ. ಈ ಮ್ಯೂಸಿಯಂ ಎಲ್ಲ ಮುಗಿಸ್ಬಿಡ್ಬೇಕು, ಜಗುಲಿ ಜಳಜಳ ಆಗ್ಬೇಕು ಅಂತ ಈಗಲೂ ಸಹಿತ ಹೇಳ್ತಾ ಇದ್ದಾರೆ. ನಿನ್ನಿನ ದಿವಸ ಅವ್ರು ಕೂಡಲ ಸಂಗಮದಲ್ಲಿ ಒಂದ್ ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಹೇಳ್ತಿದ್ರು, ಹೋದ್ ಕೂಡ್ಲೆ ಜಗಲಿ ಕೈ ಹಾಕ್ಬೇಡ್ರಿ, ಕ್ರಿಶ್ಚಿಯನ್ರ ಹೆಂಗ್ ಸಾವಕಾಶ ಅವ್ರ ಮನೆಯೊಳಗೆ ಹೋಗ್ತಾರ ಹಂಗ ನೀವು ಪ್ರೇಮದಿಂದ ಸಾವಕಾಶ ಅವ್ರ ಮನೆಯಲ್ಲಿ ಹೋಗ್ರಿ, ಹೋಗಿ ಅವ್ರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ ಎಲ್ಲ ದೇವರನ್ನ ಕಲೆಕ್ಟ್ ಮಾಡ್ಕೊಂಡ. ಅಂದ್ರೆ ಕ್ರಿಶ್ಚಿಯನ್ರ ಆಶೀರ್ವಾದ ಎಷ್ಟಿದೆ ನೋಡಿ. ಅದೇ ಅದೇ ಅಲ್ಲ, ಒಂದು ತುಮಕೂರಲ್ಲೋ ಎಲ್ಲೋ ಒಂದು ಮಿಷನರಿ ಇದು ಇವ್ರಿಗೆ ಸ್ಪಾನ್ಸರ್ಶಿಪ್ ತಗೊಂಡು ಹೊರಗಡೆ ಸ್ಟಾಲೆ ಹಾಕಿದ್ರು. ಜನ ಎಚ್ಚೆತ್ಬಿಟ್ಟು ಲಿಂಗಾಯತರದ್ದು ಕಾರ್ಯಕ್ರಮದಲ್ಲಿ ಕ್ರಿಶ್ಚಿಯನ್ಸ್ಗೆ ಗೆಣಸ್ಕಿಳಕ್ ಬರ್ತೀರಾ ಇಲ್ಲಿ ನೀವು? ಹೋಗಯ್ಯ ಎತ್ಕೊಂಡು ರೆಂಟ್ ಅದೇನ್ ನಾನ್ ಕೊಡ್ತೀನಿ, ಅದೆಷ್ಟ ಬಸವ ಜಯಂತಿ
ಬಸವ ಜಯಂತಿಯಲ್ಲಿ ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕ ಎಂತಕ್ ಮಾಡ್ತಾ ಇದ್ದೀರಾ? ಹೇಳ್ತಾ ಇದ್ದೀನಿ, ನಡೀತಾ ಇರೋದು ಇಲ್ಲಿ ಬಸವ ಜಾಗೃತಿ, ಆದ್ರೆ ಮಾಡ್ತಿರೋದು ಕ್ರಿಶ್ಚಿಯನ್ ಧರ್ಮದ ಪ್ರಚಾರ. ಇದು ಯಾವ ಮಟ್ಟಕ್ಕೆ ಇಳಿದಿದೆ ನೋಡ್ರಿ. ಇಲ್ಲಿ ಮಾಡ್ತಾ ಇರೋದು ಬಸವ ತತ್ವ ಪ್ರಚಾರ, ಮಾಡ್ತಾ ಇರೋದು ಇಲ್ಲಿ ಯಾವ ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕಗಳು. ಕ್ಲೋಸ್ ಮಾಡು. ಓಹ್, ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ ಬಡ್ಡಿ ಮಕ್ಳು ನೀವು? ಬಸವ ತತ್ವ ಪ್ರಚಾರ ಮಾಡಕ್ಕೆ ಅಂತ ನಾವು ಹಳ್ಳಿ ಹಳ್ಳಿಯಿಂದ ಜನ ಕರ್ಸಿದೀವಿ, ನಮ್ಮ ಕ್ರಿಶ್ಚಿಯನ್ಸ್ ಇಲ್ಲಿ ಪುಸ್ತಕ ಮಾಡ್ತಾ ಇದ್ದೀರಾ? ಇವರು ಹಿಂದೂ ಸಂಸ್ಕೃತಿಯನ್ನ ಅಥವಾ ನಮ್ಮ ವೀರಶೈವ ಲಿಂಗಾಯತ್ ಸಂಸ್ಕೃತಿಯನ್ನ ನಷ್ಟ ಮಾಡಿದ್ರು ಅಂದ್ರೆ ಸೆಕೆಂಡ್ ಸ್ಟೆಪ್ ಅವರೇ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮದಲ್ಲಿ ಕನ್ವರ್ಟ್ ಆಗ್ಬಾರ್ದು. ಒಂದ್ಸಾರಿ ಇದನ್ನ ಕ್ಲೀನ್ ಮಾಡಿದವ್ರು, ಬ್ರೇನ್ ವಾಶ್ ಮಾಡಿಬಿಟ್ರು ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಅವ್ರು ಬರ್ತಾರೆ. ಇದು ಫಸ್ಟ್ ಸ್ಟೇಜ್ ನಲ್ಲಿ ಇವ್ರು ಇದ್ದಾರೆ, ನೆಕ್ಸ್ಟ್ ಸ್ಟೇಜ್ ನಲ್ಲಿ ಅವ್ರು ಬರ್ತಾರೆ. ಆ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ. ಇವರೇ ಅಂತಲ್ಲ, ದೇಶದಲ್ಲಿ ಇಂಥ ಸಂಪ್ರದಾಯಗಳು ತುಂಬಾ ಇದೆ. ತುಂಬಾ ಇವೆ.